ಹಲೋ ಗಾಯ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಸೊ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ರೆ, ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಬಹಳ ದಿನಗಳ ನಂತರ ಬ್ಲಾಗ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಏನಕ್ಕೆ ಗ್ಯಾಪು, ಏನು ಮಾಡ್ತಾ ಇದ್ದೀನಿ ನಾನು, ಸೊ ಎಲ್ಲನೂ ಮುಂದೆ ಹೇಳ್ತಾ ಹೋಗ್ತೀನಿ. ಬನ್ನಿ ಗಾಯ್ಸ್. ಸೊ ಇವಾಗ ನೀವು ನೋಡ್ಬೋದು, ಸದ್ಯಕ್ಕೆ ನಾನು ನಮ್ಮ ಹೊಲದಲ್ಲಿ ನಮ್ಮ ಮೋಟ್ರ್ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ, ಸೊ ಇನ್ಮೇಲೆ ಆಯಿತು ಯೂಟ್ಯೂಬ್ ಕೆರಿಯರೇ ಮುಗೀತು ಅನಿಸುತ್ತೆ. ಸೊ ಯಾಕಂದರೆ ಯೂಟ್ಯೂಬು ಒಂದು ಹೊಸ ರೂಲ್ಸನ್ನು ಮಾಡಿಬಿಟ್ಟಿದೆ. ಸೊ ಇಷ್ಟು ದಿನ ಏನಿತ್ತಂದರೆ, ನಾವು 1000 ಸಬ್ಸ್ಕ್ರೈಬರ್ಸ್ ಅಂದರೆ 1000 ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಬೇಕಿತ್ತು. ಹಾಗೆ 4000 ವಾಚ್ ಟೈಮ್ ಅವ್ರು ಕಂಪ್ಲೀಟ್ ಮಾಡಬೇಕಿತ್ತು ಒಂದು ವರ್ಷದೊಳಗಡೆ. ಸೊ ಅದು ಇವಾಗ ಡಬಲ್ ಆಗಿಬಿಟ್ಟಿದೆ. ಅಂದರೆ ವಾಚ್ ಟೈಮ್ ಅವರು 4000 ಆಯ್ತಿತ್ತು, ಇವಾಗ 8000 ಆಗಿಬಿಟ್ಟಿದೆ. ನಮ್ಮ ಕೈಯಲ್ಲಿ ಇವಾಗ 4000ನೇ ಮಾಡೋಕ್ಕಾಗಲ್ಲ, ಇನ್ನು 8000 ಎಲ್ಲಿಂದ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನ್ಯೂ ಯೂಟ್ಯೂಬರ್ಸ್ ಅವ್ರ ಕೆರಿಯರೇ ಮುಗೀತು. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ನಾನು. ಅದು ಇನ್ನೂ ಬಂದಿಲ್ಲ ರೂಲ್ಸ್ ಯೂಟ್ಯೂಬಲ್ಲಿ. ಸೊ ಯಾವಾಗಿಂದ ಬರುತ್ತಂದರೆ, ನೆಕ್ಸ್ಟ್ ವರ್ಷ 2027 ಫೆಬ್ರವರಿ 1ನೇ ತಾರೀಕಿಂದ ರೂಲ್ಸ್ ಕಂಟಿನ್ಯೂ ಆಗುತ್ತೆ ಯೂಟ್ಯೂಬಲ್ಲಿ. ಇನ್ನು 6 ತಿಂಗಳ ಟೈಮ್ ಇದೆ. ಸೊ ನೋಡೋಣ. ಸೊ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಸೊ ಯೂಟ್ಯೂಬಲ್ಲಿ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ. ಸೊ ಏನು ಕಂಟೆಂಟ್ ಅಂತೂ ಇಲ್ಲ ನನ್ನ ಹತ್ರ. ಇರೋದು ಹೇಗೆ, ಮತ್ತು ನಾನು ನಮ್ಮ ಹೊಲದಲ್ಲಿ ಏನು ಮಾಡ್ತಾಯಿದ್ದೀನಿ, ನಿಮ್ಮ ಜೊತೆ ತುಂಬ ಮಾತಾಡಬೇಕು. ಸೊ ಅದಕ್ಕೋಸ್ಕರ ನೀವಿತ್ತು ಬ್ಲಾಗ್ ಮಾಡ್ತಾ ಇರೋದು. ಸೊ ಇವಾಗ ಸದ್ಯಕ್ಕೆ ನಾನು ನೋಡ್ಬೋದು, ನಮ್ಮ ಹೊಲದಲ್ಲಿದ್ದೀನಿ. ಹೊಲದಲ್ಲಿ ನೋಡ್ಬೋದು, ನಮ್ಮ ಕಡೆ ಒಟ್ಟ ಮಳೆ ಇಲ್ಲ, ಬೆಳೆ ಇಲ್ಲ. ನೋಡಿ ತೊಗರಿ. ಸೊ ಇದು ಸಜ್ಜೆ ನೋಡಿ ಹೆಂಗಿದೆ, ಮಳೆನೇ ಇಲ್ಲ ಒಟ್ಟ. ನಾ ಇದರಲ್ಲಿ ನೀರು ಕಟ್ಟಿದ್ದೀನಂತ ತೊಗರಿ ಕಾಣ್ತಾ ಇದ್ದಾವೆ. ಸೊ ಇಲ್ಲ ಅಂದರೆ ಆ ಕಡೆ ನೋಡಿ ಹೆಂಗೆ ಕಾಣ್ತಾ ಇದ್ದಾವಲ್ಲ. ಲಾಸ್ಟ್ ಬ್ಯಾಕ್ ಎಲ್ಲನೂ ಹೇಳ್ತೀನಿ ನಿಮಗೆ. ಮತ್ತು ಇವಾಗ ಕರೆಂಟ್ ಹೋಗಿದೆ, ಮೋಟ್ರ್ ಆನ್ ಮಾಡಬೇಕು. ಯಾಕಂದರೆ ಮತ್ತೆ ನಾನು ಆ ಕಡೆ ತೊಗರಿಲೇ ನೀರು ಕಟ್ತಾ ಇದ್ದೀನಿ. ಬಂದಿದ್ದೀವಿ ಇಲ್ಲೋ ಚೆಕ್ ಮಾಡಬೇಕು. ಮೊದಲು ಈ ವಾಲ್ನ ನಾನು ಆನ್ ಮಾಡಿಬಿಟ್ಟು ಮೋಟ್ರ್ ಆನ್ ಮಾಡಬೇಕು. ಇಲ್ಲ ಅಂದರೆ ಅದನ್ನು ಮೋಟ್ರ್ ಆನ್ ಮಾಡಿದ್ರೆ ಅದು ವಾಲ್ ಕಿತ್ಬಿಡುತ್ತೆ. ಅದಕ್ಕೋಸ್ಕರ ಕರೆಂಟೇ ಇಲ್ಲ. ಗಾಯ್ಸ್, ಲೆಟ್ಸ್ ಗೋ ಟು ದ ರಿಯಾಲಿಟಿ. ಸೊ ಏನಂದರೆ, ನಾನು ಬೈಕ್ ತೊಗೊಂಡಲ್ಲ. ಸೊ ಇದು ಇವಾಗ ನಾನು 1 ವರ್ಷ ಆಯಿತು. 1 ವರ್ಷದಿಂದ ನಾನು ಯೂಟ್ಯೂಬಲ್ಲಿ ಯಾವುದೇ ಕಂಟೆಂಟೇ ಇಲ್ಲ. ಸೊ ಹಾಕಿದ್ದೀನಿ, ಮೊಹರಂ ಹಬ್ಬದ್ದು, ಇದು ಯಾವುದು ಸಂಕ್ರಮಣದು, ಅದ್ಯಾವುದೋ ಹಾಕಿದ್ದೀನಿ. ಅಂದರೆ ಅವನು ಕಂಟಿನ್ಯೂ ಇಲ್ಲ. ಸೊ ನನ್ನ ಪ್ಲ್ಯಾನ್ ಏನಿತ್ತಂದರೆ, ಸೊ ನಂದು ಡ್ರೀಮ್ ಇತ್ತು. ನಂದು ಒಂದು 4 ವರ್ಷ ಡ್ರೀಮು, ನಾನು ಏನಾದರೂ ಮಾಡಿ ಬೈಕ್ ತೊಗೊಳ್ಳೇಬೇಕಂತ. ಅದನ್ನು MT-15 ಐಸ್ಟ್ರಾಮ್. ಸೊ ಅದಕ್ಕೋಸ್ಕರ ನಾನು ಅದನ್ನು ತೊಗೊಂಡಿದ್ದು. ಸೊ ಅದು ಬಿಟ್ಟಾಕಿ ನಾನು ಬೈಕ್ ತೊಗೊಂಡೆ, ಅದೇನೋ ಮಾಡ್ತಾಯಿದ್ದೀನಿ. ಸೊ ನಾನು ಬೈಕ್ ತೊಗೊಂಡು ಅದಾದಮೇಲೆ ನಾನು ಏನು ಮಾಡಬೇಕಂತ ಅಂದ್ಕೊಂಡಿದ್ದಂದರೆ, ಸೊ ನಾನು ಬೆಂಗಳೂರಲ್ಲೇ ಇದ್ಕೊಂಡು, ಸೊ ಬೈಕ್ ಲೋನ್ಗೋಸ್ಕರ ಒಂದು ಸ್ವಲ್ಪ ದುಡ್ಕೊಂಡು, ಸೊ ನಾನು ಫುಲ್ ಫೋಕಸ್ನ ನಾನು ಯೂಟ್ಯೂಬ್ ಮೇಲೇ ಇಡಬೇಕಂತ ಅಂದ್ಕೊಂಡಿದ್ದೆ. ಸೊ ಅಂದರೆ ಯೂಟ್ಯೂಬಲ್ಲಿ ಏನಪ್ಪ ಮಾಡ್ತಿದ್ದೆ ಅಂದರೆ, ಸೊ ಬರೀ ಆಲ್ಬಮ್ ಸಾಂಗ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಮತ್ತು ವೀಕ್ಲಿ ವ್ಲಾಗ್ ಅಂದರೆ ನನ್ನ ಪ್ಲ್ಯಾನ್ ಇತ್ತು. ಸೊ ವೀಕೆಂಡ್ ಎಲ್ಲಾದರೂ ಬೆಂಗಳೂರು ಸುತ್ತಾಡೋಕ್ಕೆ ಹೋಗೋದು. ಸೊ ಈ ಒಳ್ಳೆ ಜಾಗನ, ಸೊ ಅದನ್ನು ಬ್ಲಾಗ್ ಮಾಡಿ ಯೂಟ್ಯೂಬಲ್ಲಿ ಹಾಕೋದು. ಮಿಕ್ಕಿ ಟೈಮೆಲ್ಲ ಬರೀ ಆಲ್ಬಮ್ ಸಾಂಗ್ಸೇ ಇತ್ತು, ಆಲ್ಬಮ್ ಸಾಂಗ್ಸು. ಬಟ್ ಏನು ಮಾಡೋಣ, ಇವಾಗ ನಾನು ನಮ್ಮ ಊರಲ್ಲೇ ಇದ್ದೀನಿ. ಸೊ ಊರಲ್ಲೇ ಯಾಕೆ ಇದ್ದೇನೆ ಅಂದರೆ, ಸೊ ನಮ್ಮ ಮನೇಲಿ ಎತ್ತುಗಳಿದ್ದಾವೆ. ಸೊ ನಮ್ಮದು ಹೊಲನೂ ಇದೆ. ನಮ್ಮ ಅಣ್ಣನವ್ರು ಏನಂದ್ಬಿಟ್ರು, ಸೊ ನಾವ್ಯಾರೂ ಮಾಡಲ್ಲ, ಎತ್ತುಗಳನ್ನ ಮಾರ್ಬಿಡೋಣ. ಸೊ ಆಮೇಲೆ ಎಲ್ಲರೂ ಹೋಗ್ಬೋಣ ದುಡಿಯೋಕ್ಕಂತಂದರು. ಸೊ ಅದಕ್ಕೆ ನಮ್ಮಪ್ಪ ಮಾತು ಕೇಳಿಲ್ಲ. ನೀವೆಲ್ಲರೂ ಹೋಗಂಗಿದ್ರೆ ಹೋಗ್ರಿ, ನಾನು ಏನಾದರೂ ಮಾಡ್ಕೊಂಡು ಯಾರಿಗಾದರೂ ಹೇಳಿ ಮಾಡಿಸ್ತೀನಿ ಅಂತಂದರು. ಏನು ಮಾಡೋಣ, ಇವಾಗ ನಮ್ಮ ಅಣ್ಣರ ನೋಡಿದ್ರೆ ಯಾರೂ ಒಪ್ಕೊಳ್ತಾ ಇಲ್ಲ. ಸೊ ನಮ್ಮ ಅಪ್ಪ ಅಮ್ಮಗೂ ವಯಸ್ಸಾಯಿತು. ಸೊ ನೋಡಿದ್ರಲ್ಲ ನಮ್ಮ ಅಪ್ಪ ಅಮ್ಮ, ಅವ್ರ ಕೈಯಲ್ಲಿ ಏನಾಗುತ್ತೆ, ಒಂದು ಕೊಡ ನೀರು ತೊಗೊಂಬರೋಕ್ಕೂ ಆಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡೋಣ ಅಂತ ಥಿಂಕ್ ಮಾಡ್ತಾನೆ ನನಗೇನೂ ತೋಚಲೇ ಇಲ್ಲ. ಸೊ ಅದಕ್ಕೋಸ್ಕರ ಎಲ್ಲೂ ಹೋಗೋಕ್ಕೂ ಆಗಲಿಲ್ಲ ನನ್ನ. ಇವಾಗ 7-8 ತಿಂಗಳು ಆಗಕ್ಕೆ ಬಂತು. ನಾನು
ಬೈಕ್ ತೊಗೊಂಡು ಬಂದವನು ಊರಿಗೆ ಮತ್ತೆ ವಾಪಸ್ ಹೋಗೇ ಇಲ್ಲ. ನನ್ನ ಪ್ಲ್ಯಾನೇ ಬೇರೆ ಇತ್ತು. ಆರಾಮ್ ನನ್ನ ಬೈಕ್ ಲೋನಷ್ಟು ದುಡ್ಕೊಂಡು, ಸೊ ಆಲ್ಬಮ್ ಸಾಂಗ್ ಆಗೋಷ್ಟು ಖರ್ಚೆಲ್ಲ ದುಡ್ಕೊಂಡು, ಸೊ ಆರಾಮ್ ದುಡ್ಕೋಬೋದು. ದಿನಕ್ಕೊಂದು 500-600 ದುಡ್ಕೊಂಡ್ರು ಆಗ್ಬಿಡ್ತಿತ್ತು ತಿಂಗಳಲ್ಲಿ. ಬಟ್ ಏನು ಮಾಡೋಣ, ಮ್ಯೂಸಿಕ್ ಎಲ್ಲನೂ ಮಾಡಿಸ್ಬೇಕು, ಒಳ್ಳೆ ಆಲ್ಬಮ್ ಸಾಂಗ್ ಮಾಡಬೇಕು, ಮ್ಯೂಸಿಕ್ ಮಾಡಿಸ್ಬೇಕು, ಏನೇನೋ ಇತ್ತು ತಲೆಯಲ್ಲಿ. ಬಟ್ ಏನು ಮಾಡೋಣ, ಇರಲಿ ಕಷ್ಟ. ಅಂದರೆ ಇವಾಗ ಏನು ಮಾಡೋಕ್ಕಾಗ್ತಾನೆ ಇಲ್ಲ, ಯಾಕಂದರೆ ಇವಾಗ ಯೂಟ್ಯೂಬ್ ರೂಲ್ಸ್ ಕೂಡ ಚೇಂಜ್ ಆಯಿತು. 4,000 ವಾಚ್ ಟೈಮ್ ಇದ್ದಿದ್ದು ಇವಾಗ 8,000 ಆಯಿತು. ಅದಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮನ ಕೈಯಲ್ಲೂ ಏನೂ ಆಗಲ್ಲ. ಸೊ ಅವ್ರನ್ನೊಬ್ಬರು ನೋಡ್ಕೊಳ್ಳೇಬೇಕು. ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಇದ್ದೀನಿ. ನೋಡೋಣ, ಇವಾಗ ಮುಂದಿನ ವರ್ಷ ಏನಾದರೂ ಮಾಡಬೇಕು. ಏನು ಮಾಡಬೇಕಂತ ನನಗೆ ತಿಳಿತಾನೆ ಇಲ್ಲ. ನಾನು ಮುಂಚೆ ಇಲ್ಲೇ ಇರಬೇಕಂತ ಕನ್ಫರ್ಮ್ ಆದಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ, ಸೊ ಮೇವು, ಸೊ ಮರಿ ಆದರೂ ಸಾಕೋಣ ಅಂತ ಮೇವು ಹಾಕಿದ್ದೆ. ಸೊ ಮರಿ ಸಾಕಕ್ಕೆ ಬೇಕಲ್ಲ ಮೊದಲು ಇನ್ವೆಸ್ಟ್ಮೆಂಟು, ಎಲ್ಲಿಂದ ಬರುತ್ತೆ? ಅದನ್ನು ಸಾಲನೇ ಆಗುತ್ತೆ ಸುಮ್ಮನೆ ಅಂತ ಹೇಳಿ ತೊಗೊಂಬಂದಿಲ್ಲ. ಇವಾಗ ಬೈಕ್ ಲೋನ್ ಇವಾಗ ಒಂದು 3 ಲೋನ್ ಆಯಿತು, ನಮ್ಮ ಅಣ್ಣ ಹಾಕ್ತಾಯಿದ್ದಾನೆ. ಇವಾಗ ಟೋಟಲ್ ನಾನು ಬೈಕ್ ಲೋನ್ ಕಟ್ಟಿರೋದು 7ರಲ್ಲಿ 4 ಸಾಲನೇ ಮಾಡಿದ್ದೀನಿ. 40,000 ಸಾಲ. 3 ಲೋನ್ ಮಾತ್ರ ನಮ್ಮ ಅಣ್ಣ ಕಟ್ಟಿದ್ದಾನೆ. ಸೊ ಅವನು ಏನಂತಾನೋ ಏನೋ, ಇದೆ ನಮ್ಮ ತೊಗರಿಗಳಲ್ಲೆಲ್ಲ ಕುಂಟೆ ಹೊಡೆಯೋದು, ಏಡಿ ಹೊಡೆಯೋದು, ಸೊ ಎಲ್ಲ ನಾನೇ ಮಾಡ್ತಿದ್ದೀನಿ. ಸೊ ಮತ್ತು ಎತ್ತುಗಳನ್ನ ನೋಡ್ಕೊಳ್ಳೋದು, ನಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳೋದು. ನಮ್ಮ ಅಪ್ಪ ಅಮ್ಮನೂ ಅಷ್ಟೇ, ನಾನು ಎಷ್ಟು ಹೇಳಿದ್ರು ಮಾತು ಕೇಳಲ್ಲ. ಅವ್ರ ಕೆಲಸ ಅವ್ರು ಮಾಡ್ತಾನೆ ಇರ್ತಾರೆ. ನಮ್ಮದು 1-2 ಓತ್ಮರಿ ಇದ್ದಾವೆ, ಸ್ವಲ್ಪ ದೊಡ್ಡ ಆಗಿಬಿಟ್ಟಿದ್ದಾವೆ. ಅವು ನಮ್ಮ ಅಪ್ಪನ ಕೈಗೆ ಅಂದರೆ ಅವು ತುಂಬ ಕಾಡಿಸ್ತವೆ. ಅವು ಅಂದರೆ ಅವು ಮೇಯ್ಸಕ್ಕೆ ತೊಗೊಂಡೋದ್ರೆ ಒಂದು ಹತ್ರ ಇರಲ್ಲ, ಬರೀ ಓಡ್ತಿರ್ತವೆ. ಅಲ್ಲಿ ನೋಡಿ, ನಮ್ಮಪ್ಪ ಅಲ್ಲಿ ಮೇಯಿಸ್ತಾ ಇದ್ದಾನಲ್ಲ ನೋಡಿ. ಅಪ್ಪ ಅವನು ಮಾರ್ಬಿಡು, ಅವ್ನು ನಿನ್ನ ಕೈಯಲ್ಲಿ ಅವು ಮೇಯ್ಸೋಕ್ಕಾಗಲ್ಲ, ತುಂಬ ಸತಾಯಿಸ್ತಾವಂದ್ರೂ ನಮ್ಮಪ್ಪ ಕೇಳಲ್ಲ. ಏನು ಎಷ್ಟು ಹೇಳಿದ್ರು ಅಷ್ಟೇ. ಸೊ ಅದಕ್ಕೋಸ್ಕರ ಮೇಯಿಸ್ತಾ ಇದ್ದಾನೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನೋಡೋಣ, ಇನ್ಮೇಲೆ ಡೈಲಿ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಹಿಂಗೆ ಹೇಳಿನೇ ಆಯಿತು ನನ್ನ ಜೀವನ. ನಾನು ಏನು ಕಂಟೆಂಟ್ ಮಾಡೋಕ್ಕೇನು ಪ್ರಾಬ್ಲಮ್ ಇಲ್ಲ. ನನಗೇನು ಪ್ರಾಬ್ಲಮ್ ಅಂದರೆ ಮೇನ್ ಎಡಿಟಿಂಗ್ ಕುಂತ್ಕೊಂಡ್ಬಿಟ್ರೆ ಸಾಕು, ನಾನು ನಿದ್ದೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರನೇ ಎಡಿಟಿಂಗ್. ನೋಡೋಣ, ಇನ್ಮೇಲೆ ಜೀವನದಲ್ಲಿ ಕಷ್ಟಪಡಬೇಕಂತೆ. ಕಷ್ಟಪಡಲಿಲ್ಲ ಅಂದರೆ ಏನೂ ಸಿಗಲ್ಲ. ಸೊ ಅದಕ್ಕೋಸ್ಕರ ನೋಡ್ತೀನಿ, ಇನ್ಮೇಲೆ ಮುಂಚೆ ಥರ ಕಾಪಿರೈಟ್ ಬಂದರೂ ಬರಲಿ, ಪರವಾಗಿಲ್ಲ. ನೋಡೋಣ, ಆಲ್ಬಮ್ ಸಾಂಗ್ಸೇ ಮಾಡ್ತೀನಿ. ಮೊದಲು ಇವಾಗ ಸದ್ಯಕ್ಕೆ ನಾನು ಮ್ಯೂಸಿಕ್ ಎಲ್ಲ ಮಾಡ್ಸೋಕ್ಕಂತರೂ ಆಗಲ್ಲ, ಯಾಕಂದರೆ ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಬೇಕು. ನೋಡೋಣ, ಕಾಪಿರೈಟ್ ಬಂದರೂ ಬರಲಿ, ನೀವು ಒಳ್ಳೊಳ್ಳೆ ಸಾಂಗ್ ಕೊಡ್ತೀನಿ. ಸೊ ಎಲ್ಲರೂ ಕೇಳ್ರಿ. ಮತ್ತು ಇವಾಗಂತೂ ನಿಮ್ಮ ತುಂಬ ಸಪೋರ್ಟ್ ಬೇಕು ನಿಮ್ಮದು. ಅದು ಎಷ್ಟಂತ ನನಗೆ ಹೇಳೋಕ್ಕೆ ಆಗಲ್ಲ. ಸೊ ಅಷ್ಟು ಸಪೋರ್ಟ್ ಬೇಕು. ಸೊ ನನ್ನ ವೀಡಿಯೋಸ್ನ ನೀವು ಹೊಳ್ಳೆ ಮಳ್ಳ ಹಾಕಿ ನೋಡಿದ್ರೇ ನಾನು ಸಕ್ಸಸ್ ಆಗೋದು. ಬನ್ನಿ, ಇವಾಗ ನಮ್ಮ ಹೊಲ ಎಲ್ಲನೂ ತೋರಿಸ್ತೀನಿ. ಸೊ ಯಾವ್ಯಾವ ಹೊಲ ಎಲ್ಲೆಲ್ಲಿದ್ದಾವೆ, ಹೆಂಗಿದ್ದಾವೆ ಅಂತ. ಇದಕ್ಕೇನೋ ನಾನು ನೀರು ಕಟ್ಟಿದ್ದೀನಿ, ನೋಡ್ಬೋದು. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ. ಇಷ್ಟೊತ್ತಿಗಾಗಲೇ ಇವು ತೊಗರಿ ಹೆಂಗಿರ್ಬೇಕಿತ್ತಂದರೆ ನಮ್ಮ ಸೊಂಟಕ್ಕೆ ಬರಬೇಕಿತ್ತು. ನೀವು ನೋಡಿದ್ರೆ ಮೊಣಕಾಲಿಗೂ ಬರಲ್ಲ, ಹಂಗಿದ್ದಾವೆ. ಏನು ಮಾಡೋಣ, ಇವಾಗ ಒಂದೇ ನೀರು ಕಟ್ಟಿರೋದಿರಲಿ. ಸೊ ಗಾಯ್ಸ್, ನೀವೆಲ್ಲ ಅನ್ಕೊತಿರ್ಬೋದು, ಸೊ ಇವ್ರಿಗೆ ಇಷ್ಟು ಹೊಲ ಇದೆ ಅಂದ್ರೂ ಮಾಡೋರು ಯಾರಿಲ್ಲ ಅಂತ. ಸೊ ಏನು ಮಾಡೋಣ, ನಮ್ಮ ಅಣ್ಣಂದ್ರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ಸತ್ತೆ ಇದರಲ್ಲಿ. ಅಂದರೆ ನನಗಿಂತ ದೊಡ್ಡವನಿಗೆ ಎಲ್ಲ ಇಂಟ್ರೆಸ್ಟ್ ಇದೆ, ಬಟ್ ಅವನು ಯಾಕೋ ಮಾಡ್ತಿಲ್ಲ, ಗೊತ್ತಾಗ್ತಿಲ್ಲ ಯಾಕಂತ. ಸೊ ನಾನು ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ, ಮಾಡ್ಬೋದು. ಬಟ್ ನನ್ನ ಮೈಂಡ್ ಹೆಂಗಂದರೆ ಒಂದು ಸ್ವಲ್ಪ ಬೇರೆದೇನಾದರೂ ಟ್ರೈ ಮಾಡೋಣ. ಸೊ ಇದೇನೋ ಇದ್ದೇ ಇರುತ್ತೆ, ನಾವೇನು ಮಾಡಲಿಲ್ಲ ಅಂದರೂ ಇದಂತೂ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಬೇರೆದೇನಾದರೂ ಟ್ರೈ ಮಾಡೋಣ, ಯೂಟ್ಯೂಬಲ್ಲಿ ಏನಾದರೂ ಮಾಡೋಣ ಅಂತ ಇದ್ದೀನಿ. ಸೊ ಏನೋ ಆಗಲ್ಲ ಅನ್ಸುತ್ತೆ, ನೋಡೋಣ.
ರೂಲ್ಸ್ ಬರೋ ತನಕ ನೋಡ್ತೀನಿ. ನೋಡಿ ಗಾಳಿ ಹೆಂಗೆ ಬೀಸ್ತಾ ಇದೆ. ಸೊ ಇದೇ ಥರ ಬೀಸ್ತಾ ಇರುತ್ತೆ. ಮಳೆ ಮೋಡ ಆದರೆ ಸಾಕು, ಗಾಳಿ ಬಂದೆಲ್ಲ ಹಾರಿಸ್ಕೊಂಡು ಹೋಗುತ್ತೆ. ನೋಡೋಣ, ಇನ್ನೊಂದು 6 ತಿಂಗಳು ಟೈಮ್ ಇದೆ. ಸೊ ನನ್ನ ಕೈಲಿ ಡೈಲಿ ಕಂಟೆಂಟ್ ಕೊಡೋಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಕೊಟ್ಟ ಕಂಟೆಂಟನ್ನೇ ನೀವು ಮತ್ತೆ ಒಳ್ಳೆ ನೋಡಿ ಸಪೋರ್ಟ್ ಮಾಡಬೇಕು. ಸೊ ಇಲ್ಲಾಂದರೆ ಆಗಲ್ಲ ಕೆಲಸ. ನನ್ನ ಕಡೆನೂ ಮಿಸ್ಟೇಕ್ ಇದೆ. ಒಳ್ಳೆ ಫೋಕಸ್ ಕೊಟ್ಟು ಯಾವುದೇ ಕೆಲಸ ಆಗಲಿ ಒಳ್ಳೆ ಫೋಕಸ್ ಕೊಟ್ಟು ಮಾಡಿದ್ರೆ ಎಲ್ಲನೂ ಆಗುತ್ತೆ. ಸೊ ನಾನೇ ತುಂಬ ಒಂದೊಂದು ಸರಿ ಲೇಜಿ ಮಾಡ್ತೀನಿ, ಒಂದೊಂದು ಸರಿ ಫೋಕಸ್ ಮಾಡ್ತೀನಿ. ಅದು ಹೆಂಗೆ ಆಗಕ್ಕೆ ಸಾಧ್ಯ? ಬನ್ನಿ ನನ್ನ ಕಡೆನೆಲ್ಲ ಮಿಸ್ಟೇಕ್ ಇಟ್ಕೊಂಡು ನಿಮಗೆ ಹೇಳಿದ್ರೆ. ಸೊ ಗಾಯ್ಸ್, ಇವಾಗಲೇನು ಕಾಲ ಮಿಂಚಿಲ್ಲ, ಇನ್ನೊಂದು ಸ್ವಲ್ಪ ಟೈಮ್ ಇದೆ. ನೋಡೋಣ, ಆದಷ್ಟು ಟ್ರೈ ಮಾಡೋಣ. ಅದಾಗಲಿಲ್ಲ ಅಂದರೆ ಇದೆಯಲ್ಲ ನಾನು ಯೂಟ್ಯೂಬ್ ಅಂತೂ ಬಿಡಲ್ಲ. ಸೊ ಅದು 8,000 ತಾಸು ಆದರೂ ಪರವಾಗಿಲ್ಲ, ನಾನು ಯೂಟ್ಯೂಬ್ ಅಂತೂ ಬಿಡಲ್ಲ. ಯಾಕಂದರೆ ನಮ್ಮ ಮೆಮೊರೀಸ್ ಇರುತ್ತೆ, ನಾವು ಏನೇನು ಮಾಡ್ಕೊಂಡು ಬಂದಿದ್ದೀವಿ. ಸೊ ಎಲ್ಲನೂ ಅಪ್ಲೋಡ್ ಮಾಡ್ಕೊಂಡು ಹೋದರೆ ನಮ್ಮ ಪೂರ್ತಿ ಮೆಮೊರಿ ಅಲ್ಲಿ ಯೂಟ್ಯೂಬಲ್ಲಿ ಬಿದ್ದಿರುತ್ತಲ್ಲ. ಸೊ ಅದಕ್ಕೋಸ್ಕರ ಅಂತನಾದರೂ ಮಾಡ್ತೀನಿ. ಬನ್ನಿ ಗಾಯ್ಸ್.